ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಕೈಮಾ ಉಂಡೆ ಮಾಡಿ ತೋರಿಸ್ತೀನಿ, ನೋಡಂತೆ ನಾನು ಹೇಳ್ತೀನಿ. ಇವಾಗ ಸದ್ಯಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಹಾಕಿ ನಾವು ಇದನ್ನು ನೆನೆಯಕ್ಕೆ ಬಿಡೋಣ. ಸ್ವಲ್ಪ ಈ ಥರ ಉಪ್ಪು ಹಾಕ್ಕೊಂಬಿಟ್ಟು ಒಂದು 5 ನಿಮಿಷ ಇದನ್ನು ನಾವು ಕಾಯಿ ಎಲ್ಲ ರೆಡಿ ಮಾಡ್ಕೊಳ್ಳೋದ್ರಾಗೆ ಇದು ಸ್ವಲ್ಪ ಕಲಿಸ್ಬಿಟ್ಟು ಇಡೋಣ. ನೋಡಿ, ಕೈಮಾ ಸಾಂಬಾರು ಮಾಡೋಕ್ಕೆ ಸಾಮಗ್ರಿಗಳು ನೋಡ್ಕೊಳ್ಳಿ. ಒಂದು ಅರ್ಧ ಹೋಳು ಕಾಯಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ಒಂದಿಷ್ಟೇ ಚಕ್ಕೆ, ಸ್ವಲ್ಪ 4 ಲವಂಗು, ಒಂದು 8 ಕಾಳು ಕರಿಮೆಣಸು, 1 ಏಲಕ್ಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರ್ಧ ಸ್ಪೂನು ಜೀರಿಗೆ, 1 ಟೊಮಟ, ಅರ್ಧ ಈರುಳ್ಳಿ, 1 ಮೊಟ್ಟೆ. ಯಾಕಂದ್ರೆ ಮೊಟ್ಟೆ ಏನಕ್ಕೆ ಹಾಕ್ಬೇಕಂದ್ರೆ ಅದು ಉಂಡೆ ಒಡೆದು ಹೋಗಲ್ಲ. ನಿಮಗೆ ಮೊಟ್ಟೆ ಇಷ್ಟ ಇಲ್ಲ ಅಂದರೆ ಕಳ್ಳೆಪಪ್ಪು ಇರುತ್ತಲ್ವ, ಅದನ್ನು ಪೌಡ್ರ್ ಮಾಡಿ ಹಾಕ್ಕೋಬೇಕು. ಇದನ್ನೆಲ್ಲ ನಾನು ಇವಾಗ ರುಬ್ಕೊಂಬರ್ತೀನಿ, ಬನ್ನಿ. ರುಬ್ಕೊಂಬಂದಿದ್ದೀನಿ. ಈ ರುಬ್ಬಿರೋದು ಅರ್ಧ ಸಾಂಬಾರಿಗೆ ಹಾಕಬೇಕು, ಅರ್ಧ ಅದು ಕೈಮಾಗೆ ಹಾಕಿಬಿಟ್ಟು ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ. ಸ್ವಲ್ಪ ರುಬ್ಬಿರೋದು ಈ ಥರ ತೊಗೋಬೇಕು. ಮಸಾಲ ತೊಗೊಂಬಿಟ್ಟು ಇದಕ್ಕೆ ಇವಾಗ 1 ಮೊಟ್ಟೆ ಒಡೆದು ಹಾಕಬೇಕು. ಸ್ವಲ್ಪ ಗರಂ ಮಸಾಲ, ನಮ್ಮ ಮನೆಯಲ್ಲೇ ಮಾಡಿದ್ದು ಸಾಂಬಾರು ಪೌಡ್ರು 1-2 ಸ್ಪೂನು. ಸ್ವಲ್ಪ ಆವಾಗಲೇ ನಾವು ಉಪ್ಪು ಹಾಕಿದ್ದೀವಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನು ಧನಿಯಾ ಪುಡಿ. ಇವಾಗ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಈ ಥರ ಕಲಿಸಿದ್ರೆ ಮಸಾಲೆ ಎಲ್ಲ ಮಿಕ್ಸ್ ಆಗುತ್ತೆ. ಆವಾಗ ನಾವು ಅದು ಕೈಮಾ ಉಪ್ಪು ಹಾಕಿಟ್ಟಿದ್ದೀವಲ್ವ, ಅದನ್ನು ಇವಾಗ ನಾವು ಇದಕ್ಕೆ ಹಾಕಿ ನಾನು ತೋರಿಸ್ತೇನೆ. ನೋಡಿ, ಇವಾಗ ಇದನ್ನ ನಾವು ಹಾಕ್ಕೋಬೇಕು. ಇದನ್ನ ಹಾಕ್ಕೊಂಬಿಟ್ಟು ಸ್ವಲ್ಪ ಈ ಥರ ಎಲ್ಲ ಅದ್ರ ಜೊತೆಗೆ ಮಸಾಲ ಮಿಕ್ಸ್ ಆಗಬೇಕು. ನೋಡಿ, ಈ ಥರ ಮಸಾಲ ಮಿಕ್ಸ್ ಮಾಡಿ ಉಂಡೆ ಮಾಡಿ ನೋಡಿ ಹೇಗಿರುತ್ತೆ ಅಂತ. ಸೂಪರಾಗಿರುತ್ತೆ. ನಿಮಗೆ ಮೊಟ್ಟೆ ಇಷ್ಟ ಇಲ್ಲ ಅಂದರೆ ಕಳ್ಳೆಪಪ್ಪು ಪೌಡ್ರ್ ಮಾಡಿಬಿಟ್ಟು ಅದನ್ನು ಹಾಕ್ಕೋಬೋದು. ಉಂಡೆ ಒಡೆದು ಹೋಗಲ್ಲ ಅಂತ ಅಷ್ಟೇ. ಇಲ್ಲ ಅಂದರೆ ಉಂಡೆ ಎಲ್ಲ ಒಡೆದು ಸಾಂಬಾರು ಥರ ಆಗಿಬಿಡುತ್ತೆ. ಉಂಡೆ ಸಿಗಬೇಕಂದ್ರೆ ಈ ಥರ ಮಸಾಲೆ ಹಾಕಿ 5 ನಿಮಿಷ ಸಾಕು. ನಾವು ಒಗ್ಗರಣೆ ಹಾಕ್ಕೊಂಡು ಬರೋದ್ರಾಗೆ ಇದು ಮಸಾಲೆ ಎಲ್ಲ ಮಿಕ್ಸ್ ಆಗಿರುತ್ತೆ. ಇದು ಮಿಕ್ಸ್ ಆಗಿದೆ. ಇವಾಗ ನೋಡಿ, ಫುಲ್ ಎಲ್ಲ ಮಿಕ್ಸ್ ಆಗಿದೆ. ಮಿಕ್ಸ್ ಮಾಡಿ ಇಟ್ಕೊಂಡು ನಾನು ಒಗ್ಗರಣೆ ಹಾಕೋದು ತೋರಿಸ್ತೀನಿ. ನೋಡಿ, ಮಸಾಲ ಎಲ್ಲ ಮಿಕ್ಸ್ ಮಾಡಿದ ತಕ್ಷಣ ಒಂದು ಜಾರಲ್ಲಿ ಹಾಕಿ 1 ರೌಂಡು ಜಾರಲ್ಲಿ ಹಾಕ್ಕೊಂಬರ್ಬೇಕು. ಯಾಕಂದ್ರೆ ಗಟ್ಟಿಗೆ ಉಂಡೆ ಕುಂದಿರ್ಬೇಕಂದ್ರೆ ಸ್ವಲ್ಪ ಜಾರಿಗೆ ಹಾಕಿ 1-2 ರೌಂಡು ಇದನ್ನ ತಿರ್ಕೊಂಬರ್ತೀನಿ. ನೋಡಿ ಹೇಗಾಗಿದೆ ಅಂತ. 1 ರೌಂಡ್ ಹಾಕ್ಕೊಂಬಂದೆ ನಾನು. ನೋಡಿ ಎಷ್ಟು ಚೆನ್ನಾಗಿದೆ ಅಂತೆ. ನೀವು ಈ ಥರ ಸುಲಭವಾಗಿ ಉಂಡೆ ಕಟ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಉಂಡೆ. ಆ ಥರ ನಾನು ಆಮೇಲೆ ಉಂಡೆ ಮಾಡಿ ತೋರಿಸ್ತೀನಿ. ಸಾಂಬಾರಿಗೆ ಒಗ್ಗರಣೆ ಹಾಕೋದು ತೋರಿಸ್ತೀನಿ. ನಾನು ಇವಾಗ ಒಂದು ಬಟ್ಲಿಗೆ ತೆಗೆದಿಟ್ಕೊತೀನಿ. ನೋಡಿ, 1-2 ನಿಮಿಷ ಇದನ್ನ ಮುಚ್ಚಿಡೋಣ. ನೋಡಿ, ಸ್ವಲ್ಪ ದೊಡ್ಡದಾಗಿರೋ ಪಾತ್ರೆನೇ ತೊಗೊಳ್ಳಿ. ಯಾಕಂದ್ರೆ ಉಂಡೆಗಳು ಚಿಕ್ಕ ಪಾತ್ರೆಯಲ್ಲಾದರೆ ಎಲ್ಲ ಒಂದಕ್ಕೊಂದು ಅಂಟಿ ಚೆನ್ನಾಗಿ ಬರೋಲ್ಲ. ಸ್ವಲ್ಪ ಅಗಲವಾದ ಪಾತ್ರೆ ಆದರೂ ತೊಗೊಳ್ಳಿ, ಅಗಲವಾದ ಬಾಣಲೆ ಆದರೂ ತೊಗೊಳ್ಳಿ. ಈ ಥರ ತೊಗೊಂಡು ಮಾಡೋದ್ರಿಂದ ಉಂಡೆ ತುಂಬ ಚೆನ್ನಾಗಿರುತ್ತೆ, ಚೆನ್ನಾಗಿ ಬರುತ್ತೆ. ಇವಾಗ ನಾನು ಮಸಾಲ ಹಾಕಿಬಿಟ್ಟು ಉಂಡೆ ಕಟ್ಟಿ ತೋರಿಸ್ತೀನಿ. ಇವಾಗ ಮಸಾಲ ಫ್ರೈ ಆಗಲಿ. ಸ್ವಲ್ಪ ಮಸಾಲ ಇದನ್ನು ನಾವು ಸಾಂಬಾರಿಗೆ ಹೆಂಗೆ ಕುದಿಸ್ಕೋತೀವಿ ಆ ಥರ ಇದನ್ನು ನೀವು ಸಾಂಬಾರು ಈ ಥರ ಒಗ್ಗರಣೆ ಹಾಕಿಬಿಟ್ಟು ಕುದಿಸ್ಕೋಬೇಕು. ಸ್ವಲ್ಪ ಈರುಳ್ಳಿ ಫ್ರೈ ಆಗಲಿ. ರುಬ್ಬಿರೋ ಮಸಾಲೆ ಹಾಕಿ ನಾನು ತೋರಿಸ್ತೀನಿ. ಇವಾಗ ಫ್ರೈ ಆಗಿದೆ. ನಾನೊಂದು 2 ಸ್ಪೂನು ಸಾಂಬಾರು ಪೌಡ್ರ್ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಅದಕ್ಕೂ ಸಾಂಬಾರು ಪೌಡ್ರ್ ಹಾಕಿದ್ದೀವಲ್ವ, ಅದಕ್ಕೆ ಇದಕ್ಕೂ 1 ಸ್ಪೂನು ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಒಂದು 2 ನಿಮಿಷ ಈ ಥರ ಬಿಟ್ಬಿಟ್ಟು ನಾವು ಈ ಜಾರಲ್ಲಿರೋ ನೀರು ನಮ್ಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ಸಾಂಬಾರು ಮಾಡ್ಕೋಬೇಕು. ಜಾಸ್ತಿ ತೆಳು ಬೇಕಂದ್ರೆ ತೆಳು, ಗಟ್ಟಿ ಬೇಕಂದ್ರೆ ಗಟ್ಟಿ. ಯಾಕಂದರೆ ಉಂಡೆ ಎಲ್ಲ ಹಾಕಿಂದ ತುಂಬ ಸಾರು ಗಟ್ಟಿಯಾಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಸಾಂಬಾರು ಕುದಿ ಬರೋದ್ರಾಗೆ ನಾವು ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ನೀವು ಉಂಡೆ ಕಟ್ಕೋಬೋದು. ನೀವು ಹಾಗೆ ಕೈಮಾ ಮಾಡ್ಕೊಂಬಂದು ಮಸಾಲೆ ಕುಡಿಸಿದ್ರೆ ಚೆನ್ನಾಗಿ ಬರೋಲ್ಲ ಉಂಡೆ. 1 ರೌಂಡು ಮಿಕ್ಸಿಗೆ ಹಾಕಿದ್ರೇ ಇದು ಸೂಪರಾಗಿ ಬರೋದು, ಒಡೆದು ಹೋಗಲ್ಲ. ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪನೇ ನೀವು ಮಾಡ್ಕೊಳ್ಳಿ. ಇನ್ನೂ ದಪ್ಪ ಬೇಕಾದ್ರೆ ಇನ್ನೂ ದಪ್ಪ ಮಾಡ್ಕೋಬೋದು. ನಾನು ಎಷ್ಟು ಬೇಕು ಅಂತ ಇಷ್ಟು ಮಾಡಿದ್ದೀನಿ. ಈ ಥರ ಕೈಮಾ ಉಂಡೆ ಮಾಡಿ ಸಾಂಬಾರು ನೋಡಿ ನೀವು ಹೇಗಿರುತ್ತೆ. ಇವಾಗೆಲ್ಲ ಹಬ್ಬ ಎಲ್ಲ ಮಾಡಿ ಬಾಯಿ ಎಲ್ಲ ಕೆಟ್ಟೋಗಿರುತ್ತೆ. ಈ ಥರ ಮಾಡ್ಕೊಂಡು ತಿಂದು ನೋಡಿ ಹೇಗಿರುತ್ತೆ, ಸೂಪರಾಗಿರುತ್ತೆ.
ನೀವು ಒಂದ್ಸತಿ ಟ್ರೈ ಮಾಡಿ. ನೋಡಿ ಉಂಡೆ ಎಲ್ಲ ಕಟ್ಟಿರೋ ರೆಡಿಯಾಗಿದೆ. ಸಾಂಬಾರು ಕುದೀತಾ ಇದೆ. ನಾನು ಸಾಂಬಾರಿಗೆ ಹಾಕಿ ತೋರಿಸ್ತೀನಿ ಬನ್ನಿ. ಇವಾಗ ಒಂದೊಂದಾಗಿ ಈ ಥರ ಬಿಡಬೇಕು. ಬಿಟ್ಬಿಟ್ಟು ಒಂದೆರಡು ನಿಮಿಷ ನೀವು ಸಡನ್ನಾಗೆ ತಿರುವಕ್ಕೆ ಹೋಗಬೇಡಿ. ಒಂದೆರಡು ನಿಮಿಷ ಮುಚ್ಚಬೇಕು. ಆಮೇಲೆ ನೀವು ತಿರುಗಬೇಕು. ಹಾಕಿದ ತಕ್ಷಣವೇ ನೀವು ತಿರುಗಬಾರ್ದು. ತಿರುಗಿದ್ರೆ ಒಡೆದು ಹೋಗೋ ಚಾನ್ಸ್ ಇರುತ್ತೆ. ಇವಾಗ ನಾವು ಇದಕ್ಕೆ ಹಾಕಿಬಿಟ್ಟು ಮುಚ್ಚೋಣ. ನೋಡಿ ಹಾಕಿರೋದಾಯಿತು. ಇವಾಗ ಒಂದೆರಡು ನಿಮಿಷ ಮುಚ್ಚೋಣ. ಆಮೇಲೆ ನಾನು ಮುಚ್ಚಳ ತೆಗೆದು ತೋರಿಸ್ತೀನಿ ಹೇಗಾಗಿದೆ ಅಂತ. ನೋಡಿ ಇವಾಗ ಹೇಗೆ ಕುದೀತಾ ಇದೆ ನೋಡಿ. 10 ನಿಮಿಷ ಆಯ್ತಿದು ನೋಡಿ. ಒಂದು ಉಂಡೆನೂ ಒಡೆದೋಗಿಲ್ಲ. ಎಷ್ಟು ಚೆನ್ನಾಗಿದೆ ನೋಡ್ಕೊಳ್ಳಿ ನೀವೇ. ಇವಾಗ ಮಾತ್ರ ನೀವು ತಿರುಗ್ಬೋದು. ನೀವು ಹೇಗೆ ತಿರುಗಿದ್ರೂ ಇದು ಒಡೆದೋಗೋ ಚಾನ್ಸ್ ಇರೋಲ್ಲ. ನೋಡ್ಕೊಳ್ಳಿ ಸೂಪರಾಗಿ ಬರುತ್ತೆ. ಈ ಸಾಂಬಾರು ಮಾಡಿ ನೋಡಿ ನೀವು ಹೇಗೆ ಟೇಸ್ಟ್ ಇರುತ್ತಂತೆ. ಇವಾಗ ನೀವು ಉಪ್ಪು ಖಾರ ನೋಡಿಬಿಟ್ಟು ಒಂದು 2 ನಿಮಿಷ ಬಿಟ್ಟು ಆಮೇಲೆ ತಿಂದು ನೋಡಿ ಮಜಾ ಹೇಗಿರುತ್ತೆ ಅಂತ. ಹಬ್ಬ ಎಲ್ಲ ಮಾಡಿ ಸಂಕ್ರಾಂತಿ ಎಲ್ಲ ಮಾಡಿ ಸಿಹಿ ತಿಂದು ಬೇಜಾರಾಗಿರುತ್ತೆ. ಈ ಥರ ಕೈಮಾ ಉಂಡೆ ಸಾರು ಮಾಡ್ಕೊಂಡು ತಿನ್ನಿ. ನೋಡಿ ಈ ಕೈಮಾ ಉಂಡೆ ನಿಮಗೆ ಮಾಡಿ ತೋರಿಸಿದ್ದೀನಿ. ಈ ಕೈಮಾ ಉಂಡೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.